ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಸರ್ಕಾರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪ್ರತಿ ವರ್ಷವೂ ಕೂಡ ವಿನಿಯೋಗ ಮಾಡುತ್ತೆ. ಆದರೆ ಆ ಹಣ ಎಲ್ಲಿ ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡದ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 40 ವರ್ಷ ಪೂರೈಸಿರುವಂತದ್ದು. ಆದರೆ ಶಾಲೆಯ ಕಟ್ಟಡ ಸಂಪೂರ್ಣ ಜೀರ್ಣಾವಸ್ಥೆಯಿರುವುದು, ಮಕ್ಕಳ ಸುರಕ್ಷತೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಗಮನಿಸಬಹುದು. ಶಾಲೆಯ ಮುಂಭಾಗದಲ್ಲಿದ್ದಾನೆ. ಇದು 1885ರಲ್ಲಿ ನಿರ್ಮಾಣವಾಗಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ವರ್ಷದಿಂದ ವರ್ಷಕ್ಕೆ ಸಂಪೂರ್ಣವಾಗಿ ಜೀರ್ಣಾವಸ್ಥೆಗೆ ತಲುಪಿರುವಂತದ್ದು. ಎದುರಿಗೆ ನೋಡೋದಾದ್ರೆ ಈ ಶಾಲೆ ತುಂಬಾ ಅಂದವಾಗಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಪೇಂಟಿಂಗ್ ಗಳನ್ನು ಕೂಡ ಮಾಡಲಾಗಿದೆ. ಆದರೆ ಒಳಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಕಟ್ಟಡದ ಮೇಲ್ಛಾವಣಿ ಪ್ರತಿದಿನವೂ ಕೂಡ ಕೆಳಕ್ಕೆ ಒಂದೊಂದು ಭಾಗ ಕೂಡ ಬೀಳ್ತಾ ಇರುವಂತದ್ದು ಗಮನಿಸಬಹುದು. ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿರುವಂತಹ ಶಾಲೆಯಲ್ಲಿ ಮಕ್ಕಳ ಒಂದು ಸುರಕ್ಷತೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಗಮನಿಸಬಹುದು. ಗೋಡೆಯು ಕೂಡ ಸಂಪೂರ್ಣವಾಗಿ ಇದು ಮಣ್ಣಿನ ಗೋಡೆಯ ಶಾಲೆ ಆಗಿರೋದ್ರಿಂದ ಒರಲೆ ಕೂಡ ಹಿಡಿದು ಕೆಳಕ್ಕೆ ಬೀಳ್ತಾ ಇದೆ. ಕಿಟಕಿ ಬಾಗಿಲು ಕೂಡ ಕಳಿಸಿ ಬೀಳ್ತಾ ಇದೆ. ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಬೆಂಡಾಗಿದೆ. ಕಟ್ಟಿಗೆ ಕೂಡ ಕಿತ್ತು ಬೀಳ್ತಾ ಇರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಶಾಲೆಯ ಪಾಲಕರು ಮತ್ತು ಇಲ್ಲಿ ಸಂಬಂಧಪಟ್ಟ ಮುಖ್ಯಾಧ್ಯಾಪಕರು ಕೂಡ ಸಂಬಂಧಪಟ್ಟ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಇದುವರೆಗೆ ಕೂಡ ಶಾಲೆಯ ಒಂದು ದುರಸ್ತಿ ಮಾಡುವಂತದ್ದಾಗಲಿ ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತಹ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಪಾಲಕರು ಕೂಡ ತುಂಬಾ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲೆಯ ಪಾಲಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇವತ್ತು ಸೇರಿರುವಂತದ್ದು. ಈ ಸಂಬಂಧಪಟ್ಟಂತೆ ಪಾಲಕರನ್ನೇ ಮಾತಾಡ್ತೀನಿ. ಸರ್, ಈಗ ಈ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ ಸರ್? ಭಾರಿ ಜೀರ್ಣಾವಸ್ಥೆಯಲ್ಲಿದೆ ಸರ್. 140 ವರ್ಷ ದಾಟಿದೆ ಸರ್. ಅದಕ್ಕಾಗಿ ಯಾವತ್ತು ಬೀಳ್ತದೆ ಹೇಳಿ ಗೊತ್ತಾಗೋದಿಲ್ಲ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಭಾರಿ ಕೆಟ್ಟದಾಗಿದೆ ಸರ್ ಅದು. ಅದರಿಂದ ಬೇಗ ಹೊಸ ಕಟ್ಟಡ ಆಗಿ ನಿರ್ಮಾಣ ಮಾಡಿಕೊಡ್ಬೇಕು ಹೇಳಿ ತಮ್ಮ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇನೆ ಸರ್. ಮಕ್ಕಳಿಗೆ ಏನೇನು ತೊಂದರೆ ಆಗ್ತದೆ? ಮಕ್ಕಳಿಗೆ ಈಗ ಓದ್ಲಿಕ್ಕೆಲ್ಲ ಪಾಪ ಪ್ರಾಬ್ಲಮ್ ಆಗ್ತದೆ. ಯಾಕೆ ಹೇಳಿ, ಟೀಚರ್ಸ್ ಎಲ್ಲ ಇದೇ ಶಾಲೆ ಬಗ್ಗೆ ಯೋಚನೆ ಮಾಡಿ 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 ಪಾಪ ಅವ್ರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸುಮಾರು 5 ವರ್ಷ ಆಯ್ತು ಅವ್ರು ಓಡಾಡತಂಗೆ, ಏನೂ ಆಗ್ತಾನಿಲ್ಲ. ಇವಾಗ ಮಳೆ ಇಲ್ಲ ಅದಕ್ಕೆ ಮಾತ್ರ ಪ್ರಾಬ್ಲಮ್ ಏನು ಆಗ್ತಾ ಇಲ್ಲ. ಈಗ ಮಳೆ ಇದ್ದಾಗ ಪಾಪ ಮಕ್ಕಳಿಗೆ ಏನು ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಬಿಡುವ ವ್ಯವಸ್ಥೆಯಲ್ಲಿ ಇರೋದು ಶಾಲೆನ ಸ್ವಲ್ಪ ಬೇಗ ರಿಪೇರಿ ಮಾಡ್ಕೊಡಿ ಅಂತ ಬೇಡ್ಕೊಂತ ಇದೀವಿ. ಮಕ್ಕಳನ್ನ ಕಳಿಸ್ಲಿಕ್ಕೆ ಭಯ ಆಗ್ತದೆ. ಇವಾಗ ಬೇಗ ಅಂದ್ರೆ ರಿಪೇರಿ ಆಗ್ಲಿಲ್ಲ ಅಂದ್ರೆ ಮಕ್ಕಳು, ಈಗ ನಮ್ಮ ಮಕ್ಕಳೆಲ್ಲ ಸಣ್ಣ ಇದ್ದಾರೆ, ಮುಂದೆ ನಮ್ಮ ಮಕ್ಕಳಿಗೆ ಕಳ್ಸೋಕು ಹೆದರ್ತಾ ಇದೀವಿ. ಈಗ ಪದೇ ಪದೇ ಈ ಪಾಲಕರು ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ? ಈಗ ಶಾಲೆ ದುರಸ್ತಿ ಆಗಬೇಕಂದ್ರೆ ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ? MLA ಇದ್ದಲ್ಲಿ ಹೋಗಿದ್ದೇವೆ, ಮತ್ತೆ ಗ್ರಾಮ ಪಂಚಾಯತಿಗೆ ಮತ್ತೆ ತಾಲೂಕ್ ಪಂಚಾಯತಿಗೆ ಎಲ್ಲ ಹೋಗಿ ಬಂದಿದ್ದೇವೆ. ಮತ್ತು ಇಲ್ಲಿ ಶಾಲೆಗೆ ಮಕ್ಕಳಂತೂ ಇಲ್ಲಿ ಕಳಿಸೋಕೆ ಯಾರು ಇದು ಪಾಲಕರು ಒತ್ತಾಯನೇ ಮಾಡೋದಿಲ್ಲ. ಈ ಶಾಲೆ ಅವಸ್ಥೆ ನೋಡ್ಕೊಂಡು ಹಿಂದೆ ಎಷ್ಟು ಜನ ಇದ್ರು? ಮಕ್ಕಳಲ್ಲಿ ಎಷ್ಟು ಜನ ಇದ್ರು? ವರ್ಷದ ವರ್ಷ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ನಾವು ಕಲಿಯೋತ್ತಿಗೆ ಎರಡು ಚಿಲ್ಲರೆ ಇತ್ತು. ಈಗ ಕಡಿಮೆ ಆಗ್ತಾ ಬಂದಿದೆ ಸರ್. ಯಾಕೆಂದ್ರೆ ಇದು ಈ ಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಅಂಗವಿಕಲ, ಅವನು ಹೇಗೆ ಸರ್ ಮಳೆಗಾಲದಲ್ಲೆಲ್ಲ ಕಳಿಸುದು, ಜಾರಿ ಬಿದ್ರೆ ಅಂತ ನಾವು ಭಯ ಪಟ್ಕೊಳ್ತಾ ಇದ್ದೇವೆ ಅಷ್ಟೇ. ಮತ್ತೇನಂದ್ರೆ ಮಣ್ಣು ಬಿಡಿ ಬೀಳ್ತಾ ಇದೆ, ಒರ್ಲೆ ಆಗಿದೆ, ನಮಗೂ ಒಂದು ಮಕ್ಕಳಿಗೆ ಕಳಿಸ್ಲಿಕ್ಕೆ ಒಂದು ಭಯ ಆಗ್ತಾ ಇದೆ. ಮತ್ತೆ ಈ ಶಾಲೆ ನೋಡಿದ್ರೆ ಯಾವ ರೀತಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನರಿಗೆ ನಾವು ಈಗಾಗಲೇ MLA ಅವರಿಗೆ ಕೊಟ್ಟಿದ್ದೇವೆ, ಗ್ರಾಮ ಪಂಚಾಯತ್ ತಿಳಿಸಿದ್ದೇವೆ, ಎಲ್ಲರಿಗೂ ತಿಳಿಸ್ತೇವೆ, ಮನವಿ ಕೂಡ ಕೊಟ್ಟಿದ್ದೇವೆ. 5 ವರ್ಷದಿಂದ ಏನೂ ಮಾಡ್ತಾ ಇಲ್ಲ. ಕಟ್ಟಡ ಅನ್ನೋದು ಒಂದು ರಿಪೇರಿ ಮಾಡ್ತಾ ಇಲ್ಲ. ಶಾಲೆ ಒಂದು ಏನಿದ್ರು ನಮಗೆ ಬಾಲಕರಿಗೆ ಕರೀತಾರೆ ಬಾಯರು, ಅವು ಬಂದ್ಕೊಂಡು ನಾವು ಬಾಲಕರು 2-3 ಜನ ಕೂಡ್ಕೊಂಡು ಒಂದು ರಿಪೇರಿ ಮಾಡ್ತಾ ಇದ್ದೇವೆ. ಇವೆಷ್ಟು ಪಾಲಕರು ಹೇಳುವಂತ ಮಾತು. ಒಟ್ಟಲ್ಲಿ ಈ ಶಾಲೆ ಸಂಪೂರ್ಣ ಜೀರ್ಣಾವಸ್ಥೆಗೆ ತಲುಪಿದ್ದು ಸಂಬಂಧಪಟ್ಟವರು ಯಾರು ಕೂಡ ಗಮನ ಹರಿಸಿಲ್ಲ. ಹೀಗಾಗಿ ಪಾಲಕರು ಏನಾದರೂ ಸಣ್ಣ ಪುಟ್ಟ ದುರಸ್ತಿ ಮಾಡುವಂತ ಕೆಲಸವನ್ನ, ಅಂದ್ರೆ ಅವರೇ ಕೈಯಿಂದ ಹಣವನ್ನು ಹಾಕಿ ದುರಸ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಟ್ಟಡ ಯಾವಾಗ ಬೀಳುತ್ತೆ ಎಂಬ ಭಯ ಕೂಡ ಇಲ್ಲಿನ ಪಾಲಕರಿಗೆ ಕಾಡ್ತಾ ಇರುವಂತ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.